ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಳ್ಳೆ ರುಚಿ ಕೊಡುವಂಥ ಟೊಮೆಟೊ ಸಾಸನ್ನು ಇಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಟೊಮೆಟೊ ಸಾಸನ್ನು ನಾವು ಆಚೆಯಿಂದ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ನಾವು ಮಾಡಿ ಮಕ್ಕಳಿಗೂ ಕೊಟ್ಟು ನಾವು ತಿನ್ನೋದು ಒಳ್ಳೆಯದು. ಹಾಗಿದ್ರೆ ಬನ್ನಿ ಈ ಟೊಮೆಟೊ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಒಂದು ಅರ್ಧ ಕೆಜಿಯಷ್ಟು ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನೇ ತೊಗೊಳ್ಳಿ, ಕಲರ್ ಚೆನ್ನಾಗಿ ಇರಬೇಕು. ಹಾಗೆಯೇ ಇಲ್ಲಿ ಮೆಣಸುಕಾಳು ಒಂದು 7ರಿಂದ 8 ತೊಗೊಂಡಿದ್ದೀನಿ. ಒಂದು ಚಕ್ರ ಮೊಗ್ಗು ಸ್ವಲ್ಪ ಒಂದು 2 ತುಂಡು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ದಾಲ್ಚಿನ್ನಿ 1 ಇಂಚಿನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು 5ರಿಂದ 6 ಲವಂಗ, ಹಾಗೆಯೇ 1 ಇಂಚಿನಷ್ಟು ಹಸಿ ಶುಂಠಿ ಮತ್ತು ಸ್ವಲ್ಪ ಬೀಟ್ರೂಟ್ ಮತ್ತು ಅರ್ಧ ಈರುಳ್ಳಿ, ಸ್ವಲ್ಪ ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳು ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಖಾರ 1 ಟೀ ಸ್ಪೂನಷ್ಟು ವಿನೇಗರ್ ತೊಗೊಂಡಿದ್ದೀನಿ. ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಕಟ್ ಮಾಡಿದ್ದೀನಿ. ಹಾಗೇನೂ ಕೂಡ ಬೇಯಿಸ್ತಾರೆ, ಆದರೆ ಕಟ್ ಮಾಡದೆ ಹಾಗೆ ನಾವು ಟೊಮೆಟೊನ ಬೇಯಿಸಬಾರ್ದು. ಯಾಕೆಂದರೆ ಮೇಲ್ಗಡೆ ಟೊಮೆಟೊ ಚೆನ್ನಾಗಿ ಕಂಡ್ರೂ ಒಳಗಡೆ ಕೆಲವೊಮ್ಮೆ ಹುಳ ಇರುತ್ತೆ ಟೊಮೆಟೊಗಳಲ್ಲಿ. ಅದಕ್ಕೋಸ್ಕರ ನೀವು ಟೊಮೆಟೊನ ಚೆನ್ನಾಗಿ ಕ್ಲೀನಾಗಿ ನೋಡಿನೇ ಯೂಸ್ ಮಾಡಿ. ಒಳಗಡೆ ಎಲ್ಲ ನೋಡಿಕೊಂಡು ನೀವು ಹಣ್ಣನ್ನು ಯೂಸ್ ಮಾಡಿ. ಹಾಗೆಯೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಇಲ್ಲಿ ಎಲ್ಲ ಟೊಮೆಟೊನು ನಾವು ಕಟ್ ಮಾಡಿ ತೊಗೋಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು, ಎಲ್ಲ ಟೊಮೆಟೊ ನಾನು ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ನಾವೇನು ಮಸಾಲೆ ತೊಗೊಂಡಿದ್ದೀವಿ ಅಲ್ಲ, ಆ ಮಸಾಲೆಯನ್ನು ನಾನಿಲ್ಲಿ ಒಂದು ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ತೊಗೋತೀನಿ. ನೀವು ಕುಟ್ಟಿನೂ ತೊಗೋಬೋದು, ಹಾಗೇನೂ ಕೂಡ ಹಾಕಬಹುದು. ಆದರೆ ಕುಟ್ಟಿ ಪೌಡ್ರ್ ಮಾಡೋದ್ರಿಂದ ಅದರ ಸಾರ ಏನಿದೆ ಅಲ್ಲ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಸಾಸ್ನಲ್ಲಿ. ಅದಕ್ಕೋಸ್ಕರ ನಾನಿಲ್ಲಿ ತರಿಯಾಗಿ ನೀವು ಪುಡಿ ಮಾಡ್ಕೊಳ್ಳಿ. ಮಿಕ್ಸರ್ನಲ್ಲಿ ಹಾಕಿನೂ ಕೂಡ ಮಾಡ್ಕೋಬಹುದು. ಈಗ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಆ ಬಟ್ಟೆಯಲ್ಲಿ ಹಾಕಿ ಇದು ಗಂಟನ್ನು ಕಟ್ಟಬೇಕು ನಾವು. ಅಂದರೆ ಗಂಟು ಕಟ್ಟಿ ಹಾಕಿದರೆ ಅದು ಮಸಾಲೆ ಎಲ್ಲ ಒಂದೇ ಕಡೆ ಇರುತ್ತೆ. ನೀವು ಆರಾಮಾಗಿ ಅದನ್ನು ತೆಗೆದು ನಾವು ಪಕ್ಕಕ್ಕೆ ಇಡ್ಬೋದು. ಈಗ ಇದನ್ನು ಗಂಟು ಕಟ್ಟಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಆ ಪಾತ್ರೆಯಲ್ಲಿ 1 ಟೀ ಸ್ಪೂನಷ್ಟು ನಾನು ನೀರು ಹಾಕಿದ್ದೀನಿ. ನಾನು ಹೆಚ್ಚು ನೀರು ಸೇರಿಸ್ತಾ ಇಲ್ಲ, ಇದರಲ್ಲಿ ಸ್ವಲ್ಪನೇ ನೀರು ಹಾಕಿದ್ದೀನಿ. ಹಾಕಿ ಟೊಮೆಟೊ ಮತ್ತು ಏನು ನಾವು ತೊಗೊಂಡಿದ್ವಿ ಅಲ್ಲ, ಈರುಳ್ಳಿ, ಬೀಟ್ರೂಟ್, ಹಸಿ ಶುಂಠಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಇದರಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಇದು ಗ್ಯಾಸ್ ಮೇಲೆ ಈ ರೀತಿ ಮಾಡಿನೇ ನಾವು ಮೆತ್ತಗೆ ಮಾಡ್ಕೋಬೇಕು. ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸಬೇಕು. ಈಗ ಒಂದು 2 ನಿಮಿಷ ಬಿಟ್ಟು ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ 2ರಿಂದ 3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. 3 ನಿಮಿಷ ಆದ ನಂತರ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಟೊಮೆಟೊ. ಈಗ ಮತ್ತೆ ನಾವು ಇದರಲ್ಲಿ ಅದೇನು ನಾವು ಗಂಟು ಕಟ್ಕೊಂಡಿದ್ವಿ ಅಲ್ಲ ಮಸಾಲೆದು, ಅದನ್ನು ಇದರಲ್ಲಿ ಹಾಕಬೇಕು. ಹಾಕಿ ಮತ್ತೆ ನಾವು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೆಟೊ ಬೇಯಿಸಬೇಕು. ಮತ್ತು ನೀವು ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನಾವು ನೀರು ಏನೂ ಹಾಕಲಿಲ್ಲ ಇದರಲ್ಲಿ, ಹೀಗಾಗಿ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ. ಇವಾಗ ನೋಡಿ ಇಲ್ಲಿ ಸಾಫ್ಟ್ ಆಗಿದೆ ಟೊಮೆಟೊ, ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಇದನ್ನು ಕುಕ್ಕರ್ನಲ್ಲಿನೂ ಕೂಡ ಬೇಯಿಸ್ಕೋಬಹುದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಗೋವರೆಗೂ ನಾವು ಬಿಡೋಣ. ಇವಾಗ ಇಲ್ಲಿ ಟೊಮೆಟೊ ಎಲ್ಲ ತಣ್ಣಗಾಗಿದೆ. ಈಗ ಅದೇನು ಗಂಟು ಹಾಕಿದ್ವಿ ಅಲ್ಲ ನಾವು ಮಸಾಲೆದು, ಅದನ್ನು ಈ ರೀತಿಯಾಗಿ ಹಿಂಡಿ ಎಲ್ಲ ಪೂರ್ತಿ ತೆಗೆದುಬಿಡಿ. ತೆಗೆದು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ನಾನು ಈ ಟೊಮೆಟೊ ಏನು ಬೇಯಿಸ್ಕೊಂಡಿದ್ವಿ ಅಲ್ಲ ಅದನ್ನು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ನೈಸಾಗಿ ರುಬ್ಕೋಬೇಕು. ಯಾಕೆಂದರೆ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಾರ್ದು, ತಣ್ಣಗಾದ ಮೇಲೇ ರುಬ್ಬಬೇಕು. ಇವಾಗ ರುಬ್ಬಿ ಆಗಿದೆ. ಈಗ ಇದನ್ನು ಸೋಸ್ಕೋಬೇಕು. ಸೋಸ್ಕೊಳ್ಳೋದು ಯಾಕೆಂದರೆ ಅದರಲ್ಲಿ ಏನಾದರೂ ಬೀಜ ಅಥವಾ ಮೇಲಿನ ಸಿಪ್ಪೆ ಏನಾದರೂ ಟೊಮೆಟೊ ಹಣ್ಣು ಸ್ವಲ್ಪ ಗಟ್ಟಿಯಾಗಿ ಉಳಿತು ಅಂದರೆ ಅದನ್ನು ಸಾಸ್ನಲ್ಲಿ ಹಾಕಿ ಹಾಗೆ ಬೇಯಿಸಿದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಸೋಸಬೇಕು, ಚೆನ್ನಾಗಿ ನಾವು ಸೋಸ್ಕೋಬೇಕು. ಇದನ್ನು ಒಂದು ಬೌಲ್ನಲ್ಲಿ ನಾನು ಸೋಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟೊಂದು ಬಂದಿದೆ, ಮೇಲ್ಗಡೆ ಎಲ್ಲ ಬೀಜ ಮತ್ತು ಸಿಪ್ಪೆ ಬಂದಿದೆ. ಈಗ ಸೋಸ್ಕೊಂಡು ಆದ ನಂತರ ಇದನ್ನು ಗ್ಯಾಸ್ ಮೇಲೆ ಅದೇ ಪಾತ್ರೆಯಲ್ಲಿ ನಾನು ಈ ಸಾಸನ್ನು ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು, ಹಾಗೆಯೇ ಕರಿ ಉಪ್ಪು 1/4 ಟೇಬಲ್ ಸ್ಪೂನಷ್ಟು, ಸಕ್ಕರೆ 100 ಗ್ರಾಮ್ನಷ್ಟು. ಸಕ್ಕರೆಯನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬಹುದು.
ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ, ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ನಿಮ್ಮ ಹತ್ರ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪುಡಿ ಇಲ್ಲಾಂದರೆ ನಾರ್ಮಲಾಗಿ ಯಾವ ಖಾರದ ಪುಡಿ ಬಳಸ್ತೀರಿ ಅದನ್ನು ನೀವು ಹಾಕಬಹುದು. ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಅಲ್ಲ ನಿಮಗೆ ಮೊದಲಿಗೆ, ಅದನ್ನು ಇಲ್ಲಿ ಹುಣಸೆ ಹಣ್ಣಿನ ರಸ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೇರಿಸಿದ್ದೀನಿ. ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹುಣಸೆ ಹಣ್ಣಿನ ರಸದಿಂದ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ಇದರಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ವಿನೆಗರ್ ಸೇರಿಸ್ತಾ ಇದ್ದೀನಿ. ವಿನೆಗರ್ ಹಾಕೋದ್ರಿಂದ ಸಾಸ್ ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ಹೊರಗಡೆಯಿಂದ ನಾವೇನು ತರ್ತೀವಿ ನೋಡಿ ಅದೇ ರೀತಿ ಟೇಸ್ಟ್ ಬರುತ್ತೆ ಸಾಸ್ಗೆ. ಅದಕ್ಕೋಸ್ಕರ ವಿನೆಗರ್ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಿಸ್ಕೋಬೇಕು. ಮೀಡಿಯಮ್ ಉರಿಯಲ್ಲಿ ಒಂದು 15ರಿಂದ 20 ನಿಮಿಷನಾದರೂ ನಾವು ಇದನ್ನು ಬೇಯಿಸಬೇಕಾಗ್ತದೆ. ಮತ್ತು ಮಧ್ಯದಲ್ಲಿ ಕೈ ಆಡಿಸ್ತಾ ನೀವು ಬೇಯಿಸ್ಕೊಳ್ಳಿ. ಮತ್ತು ಅದು ಸಿಡಿಯುತ್ತೆ ಕುದಿಯುವಾಗ, ಸಿಡಿಬಾರ್ದು ಅಂಥೇಳಿ 1 ಚಮಚ ಇಟ್ಟು ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಡಿ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ತಾ ಇರಿ. ಇವಾಗ ಇದು ಆಗಿದೆ ಅಂತ ಹೇಗೆ ತಿಳ್ಕೋಬೇಕು ಅಂದರೆ, ಇಲ್ಲಿ ನೋಡಿ ನಾನು ಒಂದು ಪ್ಲೇಟ್ ಮೇಲೆ ಈ ಸಾಸನ್ನು ಹಾಕಿದ್ದೀನಿ. ಈಗ ನೋಡಿ ಸಾಸ್ ಹಾಕಿದ ಮೇಲೆ ಇದು ಕೆಳಗಡೆ ಜಾರಿ ಬರ್ತಾ ಇದೆ. ಆ ರೀತಿ ಆಗಬಾರ್ದು, ಕೆಳಗಡೆ ಜಾರಿ ಬರಬಾರ್ದು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಇದನ್ನು ಶೇರ್ ಮಾಡಿ. ಇವಾಗ ನೋಡಿ ನಾನು ಪ್ಲೇಟ್ ಮೇಲೆ ಇಲ್ಲಿ ಸಾಸನ್ನು ಹಾಕಿದ್ದೀನಿ. ಇದು ಈ ಕಡೆದು ನೋಡಿ ಹೆಂಗೆ ಜಾರಿ ಬಂದಿದೆ, ಇದು ಈ ಕಡೆದು ಜಾರ್ತಾ ಇಲ್ಲ. ಅಂದರೆ ಇದು ಸಾಸ್ ಕರೆಕ್ಟಾಗಿ ಇಲ್ಲಿ ಪರ್ಫೆಕ್ಟಾಗಿ ಆಗಿದೆ ಅಂತ ತಿಳ್ಕೋಬೇಕು. ಇವಾಗ ಸ್ವಲ್ಪ ಬೇಯಿಸ್ಕೊಂಡು ನಾವು ಇದನ್ನು ಗ್ಯಾಸನ್ನು ಆಫ್ ಮಾಡಿ ಪೂರ್ತಿ ಸಾಸ್ ತಣ್ಣಗಾದ ನಂತರ ಒಂದು ಬಾಟಲ್ನಲ್ಲಿ ನಾವು ಇದನ್ನು ತುಂಬಿಟ್ಟು ನಮಗೆ ಬೇಕಾದವಾಗ ಇದನ್ನು ನಾವು ಯೂಸ್ ಮಾಡಬಹುದು. ಇವಾಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇಲ್ಲಿ ಒಂದು ಬೌಲ್ನಲ್ಲಿ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.